ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಶನಿವಾರ. ನಾನು ಸ್ವಲ್ಪ ಎಳ್ಳನ್ನು ಕ್ಲೀನ್ ಮಾಡ್ತಾ ಕೂತಿದ್ದೀನಿ. ಸಂಜೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋಣ, ನವಗ್ರಹ ದೇವಸ್ಥಾನಕ್ಕೆ, ಹಾಗೆ ಅಲ್ಲಿ ಎಳ್ಬತ್ತಿ ಹಚ್ಚೋಣ ಅಂದ್ಬಿಟ್ಟು. ಸೊ ರಾಜೇಶ್ ಪೂಜೆ ಮಾಡ್ತಾ ಇದ್ದಾರೆ. ಈಗ ನಂದು ಸಾನೋದು ತಿಂಡಿ ಆಯಿತು. ಸಾನುಗೆ ಇವತ್ತು ಸ್ವಲ್ಪ ರಿವಿಷನ್ ಮಾಡಿಸ್ತಾ ಇದ್ದೀನಿ. ವೀಕ್ ಡೇಸಲ್ಲಿ ಟೈಮೇ ಸಿಗೋದಿಲ್ಲ. ಅವಳು ಸ್ಕೂಲ್ ಹೋಮ್ವರ್ಕ್ ಮಾಡೋದಿರುತ್ತೆ, ಬಂದ ಮೇಲೆ ಕ್ಲಾಸಸ್ ಅಟೆಂಡ್ ಮಾಡೋದಿರುತ್ತೆ, ಅದರಲ್ಲೇ ಟೈಮ್ ಹೊರಟೋಗುತ್ತೆ. ಕೆಲವೊಂದು ಸಾರಿ ಹೇಗಾಗುತ್ತೆ ಅಂದರೆ ಊಟ ಆದಮೇಲೂ ಕೂಡ ಕುತ್ಕೊಂಡು ಅವಳು ಹೋಮ್ವರ್ಕ್ ಮಾಡ್ತಾಳೆ. ಅದಕ್ಕೆ ಓದಿಸೋದಕ್ಕಂತೂ ಆಗ್ತಾನೇ ಇಲ್ಲ. ಶನಿವಾರದೊತ್ತು ಬೆಳಿಗ್ಗೆ ಆಟಾಡೋದಕ್ಕೆ ಹೋಗೋ ಮುಂಚೆ ಒಂದು ಸಬ್ಜೆಕ್ಟ್ನ ರಿವಿಷನ್ ಮಾಡಿಸಿದ್ದೀನಿ. ಹೋದ ವಾರ ಮ್ಯಾಥ್ ಮಾಡಿಸಿದ್ದೆ, ಈ ವಾರ ಸಾನಿಗೆ ಕನ್ನಡ ಮಾಡಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇದರೊಂದಿಗೆ ನಮ್ಮ ವ್ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್, ಆಲ್ ಕರೆಕ್ಟ್. ಎಳ್ಳು ಕ್ಲೀನ್ ಆಯಿತು. ನಾನು ಎಳ್ಳು ಬತ್ತಿ ಮಾಡೋದಕ್ಕೆ ಅಂದ್ಬಿಟ್ಟು ಕೆಳಗಡೆ ಕುತ್ಕೊಂಡಿದ್ದೀನಿ, ಒಂದು ಪೇಪರ್ ಹರಡ್ಕೊಂಡು. ಇದು ನಾನು ಒಬ್ಬಳೇ ಆಗಿ ಮಾಡೋದಾದರೆ ಅಲ್ಲಿ ದೇವ್ರ ಮನೆ ಹತ್ರ ನಿಂತ್ಕೊಂಡು ಅಲ್ಲಿ ಮಾಡಿಬಿಡ್ತೀನಿ ನಿಂತ್ಕೊಂಡೇನೆ. ಬಟ್ ಇವತ್ತು ಸಾನು ಇದ್ದಾಳಲ್ವಾ, ಸಾನುಗೆ ಇದು ಮಾಡೋದಕ್ಕೆ ತುಂಬ ಇಷ್ಟ. ಅಮ್ಮ ನಾನು ಮಾಡ್ತೀನಿ ಅಂತ ಇರ್ತಾಳೆ. ಸೊ ಇಬ್ಬರು ಸೇರಿಕೊಂಡು ಇಲ್ಲಿ ಹಾಲಲ್ಲಿ ಕೂತ್ಕೊಂಡು, ನಾನು ಅವಳಿಗಿನ್ನ ಕೇಳಿ ಮುಗ್ದಿಲ್ಲ, ಅದಕ್ಕೆ ಅದನ್ನು ಓದಿಸ್ತಾನೆ ಇದು ಕೂಡ ಮಾಡ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಬಟ್ಟೆ, ಲೈನಿಂಗ್ ಬಟ್ಟೆ ಸಿಗುತ್ತಲ್ವಾ, ಅದು ಎಳ್ಬತ್ತಿ ಹಚ್ಚೋದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಸಿಗುತ್ತಂತೆ. ಅಮ್ಮ ಹೇಳ್ತಾ ಇದ್ರು ಸೇಮ್ ರೇಟು ಕಣೆ ಎರಡೂ, ಅದು ಸ್ವಲ್ಪ ತೆಳ್ಳ ಇರುತ್ತೆ, ಬೇಗ ಉರಿಯುತ್ತೆ, ಅದನ್ನು ತಗೋ ಅಂತಿದ್ರು. ಸೊ 1 ಮೀಟ್ರಷ್ಟು ಏನೋ ತಂದು ಇಟ್ಕೊಂಡಿದ್ದೀನಿ, ಯಾವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಎಳ್ಳು, ಕಪ್ಪೆಳ್ಳು ಸಾನು ಹಾಕಿ ಕೊಡ್ತಾ ಇದ್ದಾಳೆ. ನಾನು ಕಟ್ಟಿ ಇಡ್ತಾ ಇದ್ದೀನಿ. ಕಟ್ಟೋದಕ್ಕೂ ಕೂಡ ಬ್ಲ್ಯಾಕ್ ದಾರಾನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಎಣ್ಣೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು, ಎಳ್ಳೆಣ್ಣೆ ಕೂಡ ಯೂಸ್ ಮಾಡಿದ್ರೆ ಒಳ್ಳೆಯದು. ಎಳ್ಳೆಣ್ಣೆನ ಮನೇಲಿ ಹಚ್ಚಬಾರ್ದು ಅಂತಾರೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಳ್ಳೆಣ್ಣೆನ ಇದಕ್ಕೆ ಹಾಕ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬತ್ತಿನ ಉರಿಸ್ಬೋದು. ಸೊ ಸಾನುಗೆ ಇವತ್ತು ಏನೇನು ಮಾಡಿಸಿದ್ರು, ಇಷ್ಟು ದಿನ ಸ್ಕೂಲ್ ಶುರುವಾಗಿ ಇಷ್ಟು ದಿನ ಆಗಿದೆ, ಏನೇನು ಮಾಡಿಸಿದ್ರು ಅದನ್ನೆಲ್ಲನೂ ಕೂಡ ಇವತ್ತು ರಿವಿಷನ್ ಮಾಡಿಸಿ ಕಳಿಸ್ತೀನಿ. ಅವಳ ಫ್ರೆಂಡ್ ಬಂದಿದ್ಲು, ಆಮೇಲೆ 1 ಹಾಫ್ ಆನ್ ಅವರ್ ಆದಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ದಾಳೆ. ಯಾಕಂದರೆ ಓದಿ ಕೂಡ ಆಗಿರಲಿಲ್ಲ, ಆ್ಯಂಡ್ ಇದು ಎಳ್ಬತ್ತಿ ಕೂಡ ಮಾಡಬೇಕಿತ್ತಲ್ವಾ. ಅವಳ ಮಮ್ಮ ನಾನು ಇದನ್ನು ಮಾಡ್ತೀನಿ ಅಂದ್ಲು. ಸರಿ ಇದನ್ನು ಮಾಡಿಬಿಟ್ಟು ಈಗ ಆಟಾಡೋದಕ್ಕೆ ಹೋಗ್ತಾಳೆ. ಆ್ಯಂಡ್ ಲಾಸ್ಟ್ ಅಲ್ಲ, ಅದ್ರ ಪ್ರೀವಿಯಸ್ ವ್ಲಾಗಲ್ಲೇನೋ ಹೇಳಿದ್ದೆ, ನಾನು ಒಂದು ಡ್ರೆಸ್ಸಲ್ಲಿ ಕಟ್ ಮಾಡಿ ಒಂದು ಡ್ರೆಸ್ ಹೊಲಿತಾ ಇದ್ದೀನಿ. ಅದು ಈ ಬಟ್ಟೆ ನಿಮಗೆ ನೆನಪಿದೆಯಾ ಯಾವುದು ಅಂತ ಕೇಳಿದ್ದೆ. ಸೊ ಫ್ಯೂ ಮೆಂಬರ್ಸ್ ನನಗೆ ನೆನಪಿದೆ, ಇದು ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ. ಸೊ ನೋಡಿ, ಸಾನುಗೆ ಆ ಡ್ರೆಸ್ಸನ್ನು ಹೊಲ್ದಿ ಆಗಿದೆ. ಇದು ನಾನು ಯಾಕೆ ಕಟ್ ಮಾಡಿದ್ದು, ಯಾಕೆ ಈ ಥರ ಹೊಲಿದಿದ್ದು, ಆ್ಯಂಡ್ ಯಾವ ಡ್ರೆಸ್ ಹೊಲ್ದಿದ್ದೀನಿ, ಯಾವ ರೀತಿಯಲ್ಲಿ ಹೊಲ್ದಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸ್ನೇಹಿತರೆ, ನಿನ್ನೆ ನಾವು ಸ್ಟ್ರಿಂಗ್ಸ್ ಹಾಕಿಸ್ಕೊಂಡು ಬರೋಕ್ಕೆ ಹೋಗಿದ್ವಿ. ಸ್ಟ್ರಿಂಗ್ಸ್ ಅಲ್ಲ, ಅದಕ್ಕೆ ಗಟ್ಸ್ ಅಂತ ಹೇಳ್ತಾರಂತೆ. ಸೊ ಗಟ್ಸ್ ಹಾಕಿಸ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಸೊ ಅದು ಗಟ್ಸ್ ಯಾಕೆ ಹಾಕ್ಸೋದು ಅಂದರೆ ಚೇಂಜ್ ಮಾಡಿಸೋದು. ನಾವು ಇದನ್ನು ತೊಗೊಂಡು 1 ವರ್ಷ ಆಗಿದೆ. 1 ವರ್ಷದಿಂದ ಆಟಾಡ್ತಿದ್ದಾರಲ್ವಾ, ಇದು ಎಷ್ಟು ಟೈಟ್ ಇರುತ್ತೆ ಗೊತ್ತಾ. ನಿಮಗಿಲ್ಲಿ ತೋರಿಸೋದಕ್ಕೆ ಕಾಣೋದಿಲ್ಲ, ಇದರಲ್ಲಿ ನಾವು ಫೀಲ್ ಮಾಡ್ಬೋದು ಹೀಗೆ ಮಾಡಿದಾಗ ಅದು ಎಷ್ಟು ಟೈಟ್ ಇದೆ ಅಂದ್ಬಿಟ್ಟು. ಸೊ ಅದು ಸ್ವಲ್ಪ ಲೂಸ್ ಆದಾಗ ಅದನ್ನು ಚೇಂಜ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇದನ್ನು ಸ್ಟ್ರಿಂಗನ್ನು ಚೇಂಜ್ ಮಾಡಿಸ್ಬೇಕು. ಈ ಸ್ಟ್ರಿಂಗ್ ಒಂದು ಬ್ರ್ಯಾಂಡ್ದು ಬರುತ್ತೆ, ಇದು ಈಗ ಯೋನೆಕ್ಸ್ಗೆ ಅಂದರೆ ಸ್ವಲ್ಪ ಚೆನ್ನಾಗಿರೋದೇ ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು, ಅದೇನು E65 ಅದೇನು ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಸೊ ಅದನ್ನು ಹಾಕಿಸಿ ಅಂತ ಹೇಳಿದ್ರು. ಇಲ್ಲೂ ಕೂಡ ಹಾಗೆ ಹೇಳಿದರು. ಇದು ಅಂಗಡಿಯಿಂದ ಅಂಗಡಿಗೆ ವೇರಿ ಆಗುತ್ತೆ. ಇದಕ್ಕಿಂತ ಕಾಸ್ಟ್ಲಿ ಬ್ಯಾಗ್ಸ್ ಬರುತ್ತಲ್ವ, ಅದಕ್ಕೆ ಇನ್ನಷ್ಟು ಕಾಸ್ಟ್ಲಿದು ಗಟ್ಸನ್ನು ಹಾಕಿಸ್ತಾರೆ. ಸೊ ಇದರಲ್ಲಿ ತುಂಬ ಕಲರ್ಸ್ ಇತ್ತು. ಸಾನುಗೆ ಯಾವ ಫೇವ್ರೇಟು ಅಂತ ನೋಡ್ಬಿಟ್ಟು ಇದನ್ನು ಹಾಕಿಸಿದ್ದು. ಇಲ್ಲಿ 600 ಅಂತ ಹೇಳಿದ್ರು. ಸರಿ, ಅಷ್ಟು ದೂರ ಯಾರು ಹೋಗಬೇಕು, ಇಲ್ಲೇ ಹಾಕಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಾವು ಇದನ್ನು ತೊಗೊಂಡಿದ್ವಿ ಅಲ್ವಾ, ಅವ್ರಿಗೆ ಒಂದು ಸಾರಿ ಕೇಳೋಣ ಎಷ್ಟರದ್ದು ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು ಅಂತ ಕೇಳಿದಾಗ ಅವರು 450 ಅಂತ ಹೇಳಿದ್ರು. ಆ್ಯಕ್ಚುಲಿ 450 ಸಾಕಾ ಅಂತ ಕೇಳಿದ್ದಕ್ಕೆ ಹೌದು, ಈ ಬ್ರ್ಯಾಂಡ್ದು ಯೋನೆಕ್ಸ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಇಲ್ಲಿ ನಾವು ಕೇಳಿದ್ದು ಕೂಡ ಸೇಮ್ ಬ್ರ್ಯಾಂಡ್ದೇ, ಬಟ್ ಪ್ರೈಸ್ ಜಾಸ್ತಿ ಹೇಳಿದ್ರು ಇವರು. ಸೊ ಅದು ವೇರಿ ಆಗುತ್ತೆ ಅಂಗಡಿಯಿಂದ ಅಂಗಡಿಗೆ. ಅದು ಒಂಥರ ತುಂಬಾ ದೊಡ್ಡ ಅಂಗಡಿ ಅಂತ ಹೇಳ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಬ್ಯಾಡ್ಮಿಂಟನ್ನು, ನಮಗೆ ಆ ಬ್ಯಾಡ್ಮಿಂಟನ್ಗೆ ಏನೆಲ್ಲ ಬೇಕೋ
ಎಲ್ಲಾನು ಸಿಗುತ್ತೆ ಅಲ್ಲಿ. ಬೇರೆ ಯಾವುದೇ ಸ್ಪೋರ್ಟ್ಸ್ದು ಸಿಗೋದಿಲ್ವಂತೆ. ನಮ್ಮ ಮನೆ ಹತ್ರ ಇರೋದು ಎಲ್ಲ ಸ್ಪೋರ್ಟ್ಸ್ದು ಸಿಗುತ್ತೆ. ಇಟ್ಸ್ ವೆರಿ ಸ್ಮಾಲ್ ಅಂಗಡಿ. ಅವರು ಜಾಸ್ತಿ ಡೀಲ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಕಡಿಮೆಗೆ ಬಿದ್ದಿದೆ, ಹಾಗಾಗಿ ನಮಗೆ ಕಡಿಮೆಗೆ ಮಾಡಿಕೊಟ್ರು. ಸೊ ಇದಕ್ಕೆ 450 ಆಯಿತಾ. ನಾವು ಇದೇನು ಫ್ರೇಮ್ ಏನು ಚೇಂಜ್ ಮಾಡಿಸ್ಲಿಲ್ಲ. ಫ್ರೇಮ್ ಚೇಂಜ್ ಮಾಡಿಸ್ಬೇಕಂದ್ರೆ 3000 ರೂಪಾಯಿ. ಇದು 3000ದ್ದು ರ್ಯಾಕೆಟ್. ನೆಕ್ಸ್ಟ್ ಇದ್ರ ಮೇಲೆ MRP ಬಂದು 750 ಇದೆ. 6 ಕಾಕ್ಸ್ ಇರುತ್ತೆ ಇದರಲ್ಲಿ. ಆದರೆ ನಮಗೆ ಇದು ಬಿದ್ದಿದ್ದು 450. ಇದು ನಾವು ಮನೆ ಹತ್ರ ತರಿಸ್ತೀವಿ, 50 ರುಪೀಸ್ಗೆ ಸಿಗುತ್ತೆ. ಒಂದು ಫೆದರ್ ಇರುತ್ತಲ್ವ ಅದು. ಆದರೆ ಸಾನು ಕ್ಲಾಸಲ್ಲಿ ಅವಳಿಗೆ ನೈಲಾನ್ದಲ್ಲಿ ಹೇಳ್ಕೊಡೋದಂತೆ. ಅದಕ್ಕೆ ರಾಜೇಶ್ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೂ ನೈಲಾನ್ದಲ್ಲೇ ಪ್ರಾಕ್ಟೀಸ್ ಮಾಡಿಸ್ತೀನಿ, ಬೇರೆ ಬೇರೆ ಬೇಡ, ಅದು ಹೊಡೆಯೋದು ಅದೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡ್ರು. ಒಂದೊಂದಕ್ಕೆ 75 ರುಪೀಸ್ ಏನೋ ಬೀಳುತ್ತೆ. ಸೊ ಈ ಥರದ್ದು 6 ಇದೆ. ಸೊ ಸಾನು ಅವರ ಪ್ರಾಕ್ಟೀಸ್ ಸೆಷನ್ಗೆ ಇಷ್ಟೆಲ್ಲ ಮಾಡ್ತಾ ಇರೋದು. ಹೇಳಿದ್ರಲ್ಲ ರಾಜೇಶ್, ನೀನು ತೊಗೊಂಡ್ಬಿಡು, ಎಲ್ಲರೂ ಹೋಗೋಣ, ಇಟ್ಸ್ ಅ ಗುಡ್ ಎಕ್ಸಸೈಸ್ ಆಗುತ್ತೆ, ಹಾಗೆ ಅವ್ರಿಗೆ ಹೇಳ್ಕೊಟ್ಟಂಗೂ ಆಗುತ್ತೆ ಅಂತ. ನೋಡೋಣ, ರಾಜೇಶ್ ಅವ್ರು ಹೋಗೋಕ್ಕೆ ಶುರು ಮಾಡಲಿ. ಈಗ ಅವ್ರ ಜೊತೆನೇ ಹೋಗ್ಬೋದು, ಅವ್ರದ್ದಾದ್ಮೇಲೆ ನಾನು ಆಡ್ಬೋದು. ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಅಂದ್ಬಿಟ್ಟು ರಾಜೇಶ್ ಒಂದು ಬ್ಯಾಟ್ ತೊಗೊಂಡ್ರು. ಇದು ಸಾನು ಅಷ್ಟು ಕಾಸ್ಟ್ಲಿ ಏನು ತೊಗೊಂಡಿಲ್ಲ, ಬಟ್ ಸ್ಟಿಲ್ ಇದಕ್ಕೆ 1500 ಆಯಿತು. ಇದನ್ನು ನಾವೇನಾದರೂ ಇಲ್ಲಿ ತೊಗೊಂಡಿದ್ರೆ ಆಲ್ಮೋಸ್ಟ್ ಇನ್ನೂ ಒಂದು 200 300 ಜಾಸ್ತಿ ಆಗಿರೋದು. ಇದು ಯಾವ ಬೇಸಿಸ್ ಮೇಲೆ ರ್ಯಾಕೆಟ್ ತೊಗೊಳ್ಳೋದು ಅಂದರೆ, ಇದು ಎಷ್ಟು ಲೈಟ್ ಇರುತ್ತೆ. ಜಾಸ್ತಿ ಹೆವಿ ಇದ್ದಷ್ಟು ಹೊಡಿತಾ ಇರ್ತಾರಲ್ವ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೈ ನೋವು ಬರುತ್ತಂತೆ. ಈ ಲೆಂತ್ ಕೂಡ ವೇರಿ ಆಗುತ್ತೆ, ವೆಯ್ಟ್ ಕೂಡ ವೇರಿ ಆಗುತ್ತೆ. ಆ್ಯಂಡ್ ಇದು ಯಾವುದ್ರಲ್ಲಿ ಮಾಡಿರ್ತಾರಲ್ವ ಫ್ರೇಮ್, ಅದು ವೇರಿ ಆಗುತ್ತೆ. ಆ್ಯಂಡ್ ಸ್ಟ್ರಿಂಗು ಇದು ಯಾವುದೋ ವೆಕ್ಟ್ರಾನ್ 700 ಅಂತೆ, ಗ್ರಾಫೈಟ್ದು ಫ್ರೇಮ್. ಇದು ನಾರ್ಮಲಲ್ಲಿ ತೋರಿಸ್ತೀವಿ ಏನು ಡಿಫ್ರೆನ್ಸು ಅಂತ. ನಾವು ಮೆಟ್ರೋಲ್ಲಿ ತೊಗೊಂಡ್ವಿ ಅಲ್ವಾ, ಇದು ಎರಡಕ್ಕೇ 500 ಕೊಟ್ವಿ. ಎರಡಕ್ಕೆ 500, ಬಟ್ ಇದು ಒಂದಕ್ಕೆ 1500, ಸಾನೂದು ಒಂದಕ್ಕೆ 3000. ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ವೆಯ್ಟ್ ಜಾಸ್ತಿ ಇರುತ್ತೆ. ಇದು ನೋಡಿ, ಇಲ್ಲಿ ಜಾಯಿಂಟ್ ಆಗಿದೆ ಅಲ್ವಾ, ಇದು ಬೇರೆ ಬೇರೆ. ಸೊ ಇದು ಜಾಯಿಂಟ್ ಮಾಡಿರೋದವರು. ಈ ಥರ ಜಾಯಿಂಟ್ ಇರಬಾರ್ದು. ಈ ಥರ ಇದ್ದರೆ ಕೈ ನೋವು ಬರುತ್ತಂತೆ ಅವ್ರಿಗೆ. ಆಡಿ ಆಡಿ ಸಖತ್ತು ಸ್ಟ್ರೆಂತ್ ಬೇಕು ಇದನ್ನು ಆಡೋದಕ್ಕೆ. ನನಗೆ ಇದನ್ನು ಆಡಿದಾಗ ಇಲ್ಲಿ ಕೈ ಊದ್ಕೊಂಡು ಬಿಡ್ತಾ ಇತ್ತು, ನನ್ನ ಆ ಕಾಲೇಜ್ ಡೇಸಲ್ಲಿ ಆಡಬೇಕಾದ್ರೆ, ಸ್ಕೂಲ್ ಡೇಸಲ್ಲಿ ಆಡಬೇಕಾದ್ರೆ. ಯಾಕೆಂದರೆ ಅದು ಅಷ್ಟು ವೆಯ್ಟ್ ಇರುತ್ತಂತೆ, ಅದು ಕೈಗೆ ಸ್ಟ್ರೇನ್ ಮಾಡುತ್ತಂತೆ. ಸೊ ಇದು ಹಿಂಗೆ ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಲೂಸ್ ಇರೋದು. ಸೊ ಇಷ್ಟು ತೊಗೊಂಡ್ವಿ. ಆಮೇಲೆ ಮನೆಗೆ ಬಂದ ಮೇಲೆ ರಾಜೇಶ್ ಹೇಳ್ತಿದ್ದಾರೆ ಅವ್ರಿಗೊಂದು ಸೆಟ್ ಡ್ರೆಸ್ ಕೂಡ ತೊಗೊಳ್ಬೋದಿತ್ತು ಅಂದ್ಬಿಟ್ಟು. ಅಲ್ಲಿ ನೆನಪಾಗಲಿಲ್ಲ. ಆ್ಯಂಡ್ ನಾವು ಹೋದ್ಮೇಲೂ ತುಂಬ ಲೇಟ್ ಆಯ್ತಲ್ವ, ಅಲ್ಲಿಂದ ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರಬೇಕಿತ್ತು. ಹಾಗಾಗಿ ಅದು ಮರ್ತೇ ಬಿಟ್ವಿ. ಅದನ್ನು ಆನ್ಲೈನಲ್ಲೇ ನೋಡೋಣ ಅಂತ ಇದ್ದೀವಿ. ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ನಾನು ಹಾಕ್ಬೇಕಲ್ವಾ, ತಗೊಂಡ್ರೆ ಏನು ಪ್ರಯೋಜನ ಬಂತು? ಸಿ 1 2 3 4 ಅಂತ ಹಿಂಗ್ಸ್ ಇದು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅವಾಗಲೇ ಅದು ಆಟ. ಓ, she chose whatever whichever she wants. You also do that. You did. No one should do that. Auntie even Samruddhi does that. Samruddhi. You should not allow her, no? She will. We can't do anything. Okay. From top also the sun has been short many ಈ times. ಥರ ಇರುತ್ತಲ್ಲ, ಎಷ್ಟೆಷ್ಟು 9 8. 1 2 ಈ ಥರ. 4 5 6. Can I play first? No, it's I like will. No, I distributed like this ಅಲ್ವಾ, ಈ ಥರ ಅಲ್ವಾ, ಹೀಗೆ. Yeah. ನೆಕ್ಸ್ಟ್ ನೀನು. Okay, I have so list cards and this is so. Really? ನಾವು ಕ್ಯಾಬಲ್ಲಿ ಆಟಾಡ್ತಿದ್ವಿ ಇದನ್ನ. ಹೆಂಗಿದೆ ಆಡೋದು? ಅದು ಇವ್ರು ಬೇರೆ ರೂಲ್ಸ್ ಅಲ್ಲಿ ಆಡ್ತಾ ಇದಾರಪ್ಪ, ನಮ್ದು ಬೇರೆ ರೂಲ್ಸ್ ಇತ್ತು. ಈಗ ನಾನು ನಿಮ್ಮ ರೂಲ್ಸ್ ಅಲ್ಲಿ ಆಟ ಆಡ್ತಾ ಇದ್ದೀನಿ. ಯಾವ್ದು ನೀನ್ ಹಾಕ್ತೆ ಹರಿಕಾ? ನಾನು ಹಾಕ್ತೆ. ಇದು ಎರಡು ಇದೆಯಲ್ಲ ಕಾರ್ಡ್, ಯಾವ್ದು ಬ್ಲೂ ಕಲರ್ ಹಾಕಿದಾಳಲ್ವಾ 3, ಅದು ಸೇಮ್ ನಂಬರ್ ಹಾಕ್ಬೋದು, ಇಲ್ಲಾಂದ್ರೆ ಅದ್ರದ್ದು ಹೈಯರ್ ನಂಬರ್ ಹಾಕ್ಬೋದು. ಹೈಯರ್ ನಂಬರ್ ಮತ್ತು ಸೇಮ್ ಕಲರ್. ಸೇಮ್ ಕಲರ್. ಸ್ನೇಹಿತರೆ, ಇವಾಗ ತಾನೇ ಇವತ್ತಿನ ವೀಡಿಯೋಸ್ಗಳಿಗೆಲ್ಲಾನು ರಿಪ್ಲೈ ಮಾಡಿ ಇಟ್ಟೆ. ಸೊ ಅದರಲ್ಲಿ ಒಂದು 3-4 ಜನ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಾ ಇದೆ ಅಂತ ಕೇಳಿದರು. ಆ್ಯಂಡ್ ಇನ್ನು ಒಬ್ಬರು ವೆಯ್ಟ್ ಲಾಸ್ ಟಿಪ್ಸ್ ಹೇಳಿ ಅಂತ ಕೂಡ ಕೇಳಿದರು. ಸೊ ನಾನು ಫಸ್ಟು ಇದಕ್ಕೆ ಹೇಳ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ ಅಂದ್ಬಿಟ್ಟು. ಇದನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ನಾನು ಆ್ಯಕ್ಚುಲಿ
ಲಾಸ್ಟ್ ಇಯರು ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿತ್ತಲ್ವ, ಆ ಟೈಮಲ್ಲಿ ನನ್ನ ವ್ಯೂವರ್ ಒಬ್ಬರು ಫಾಲೋವರ್ ನನ್ನನ್ನು ಕರೆದು ಅವರ ಹೆಲ್ತ್ ಎಕ್ಸ್ಪರ್ಟು ಅವರು ನನಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಒಂದು ಲೀಸ್ಟ್ ಮಾಡಿಕೊಟ್ಟಿದ್ರು. ಅದು ನನಗೆ ಎಲ್ಲನೂ ಮಾಡಿದೆ, ಎಲ್ಲ ಶಾಪಿಂಗು ಆಯಿತು ಆ್ಯಂಡ್ ಅದನ್ನು ಫಾಲೋ ಮಾಡೋದು ಕೂಡ ಟ್ರೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ನಾನು ನಂದನ್ನು ಮಾಡ್ತಾ ಕೂತ್ಕೊಂಡ್ರೆ ಸಾನುಗೆ ಅಥವಾ ರಾಜೇಶ್ಗೆ ಅದು ಸ್ವಲ್ಪ ಏರುಪೇರು ಆಗ್ತಾಯಿತ್ತು. ಇಲ್ಲ ಅವ್ರಿಗೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಥರ ಆಗ್ತಾಯಿತ್ತು. ಆ್ಯಂಡ್ ಅವ್ರು ಏನು ಫುಡ್ ಸಜೆಸ್ಟ್ ಮಾಡಿದರು ಹಾರ್ಮೋನ್ ಬ್ಯಾಲೆನ್ಸ್ಗೆ ಅಂದ್ಬಿಟ್ಟು, ಅದು ಕೂಡ ನಾವು ರೆಗ್ಯುಲರಾಗಿ ಏನು ತೊಗೊಳ್ತಾ ಇದ್ದೀವೋ ಅದಕ್ಕಿಂತ ಡಿಫ್ರೆಂಟ್ ಇತ್ತು. ಸೊ ನನಗೆ ಅದು ಫಾಲೋ ಮಾಡೋದಕ್ಕಾಗಲಿಲ್ಲ. ಅದ್ರ ಜೊತೆಗೇ ವೆಯ್ಟ್ ಲಾಸ್ ಜರ್ನಿ ಕೂಡ ಅವರು ಪ್ಲ್ಯಾನ್ ಮಾಡಿದ್ದು. ಸೊ ನೆಕ್ಸ್ಟ್ ವೆಯ್ಟ್ ಲಾಸ್ ಟಿಪ್ಸ್ ಹೇಳಬೇಕು ಅಂತ ಹೇಳೋದಾದರೆ ತುಂಬಾ ಸಿಂಪಲ್ ಸ್ನೇಹಿತರೆ. ನಿಮ್ಮಲ್ಲೂ ಕೂಡ ನೀವು ಹೇಳ್ತೀರಾ, ಅಕ್ಕ ನೀವು ಹೇಗೆ ಡಯಟು ಮಾಡ್ತಾ ಇಲ್ಲ ಅಂತೀರಾ, ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತೀರಾ, ಆದರೂ ಹೇಗೆ ವೆಯ್ಟ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಹೇಗೆಪ್ಪ ಅಂದರೆ, ನೀವು ಏನು ಫುಡ್ಡು ತೊಗೊಳ್ತಾ ಇದ್ದೀರಾ, ಫುಡ್ಡು ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀರಾ, ನೆಕ್ಸ್ಟು ಫುಡ್ ತೊಗೊಂಡ ಮೇಲೆ ನೀವು ನಿಮ್ಮ ಬಾಡಿಗೆ ಏನು ಕೆಲಸ ಕೊಡ್ತಾಯಿದ್ದೀರಾ ಅಥವಾ ಏನು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರಾ ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನೀವು ಇಷ್ಟನ್ನು ಕಾನ್ಷಿಯಸ್ ಆಗಿ ಫಾಲೋ ಮಾಡಿದ್ರೆ ನೀವು ವೆಯ್ಟ್ ಆ್ಯಡ್ ಮಾಡೋದಿಲ್ಲ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಡಯಟು ಅಥವಾ ಎಕ್ಸಸೈಸು ಎಲ್ಲನೂ ಸೇರಿಸ್ಬೇಕಾಗುತ್ತೆ. ಈಗ ನೋಡಿ, ಊಟ ಏನು ಮಾಡ್ತೀರಾ ನೀವು ಅಂದರೆ ಅದರಲ್ಲಿ ಆದಷ್ಟು ಆಯಿಲಿ ಫುಡ್ ಕಡಿಮೆ ಇರಬೇಕು. ಅದು ಗುಡ್ ಫ್ಯಾಟ್ ಅಲ್ಲ. ನೀವು ತುಪ್ಪ ಸೇರಿಸ್ಕೊಳ್ಳಿ, ಅದು ಗುಡ್ ಫ್ಯಾಟು. ಡೈಲಿ 1 ಸ್ಪೂನ್ ತುಪ್ಪ ತಿನ್ನಬೇಕು, ಬೆಣ್ಣೆ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ನೀವು ಎಣ್ಣೆ ಬಳಸಬೇಕಾದ್ರೆ ಆದಷ್ಟು ಕಡಿಮೆ ಬಳಸಿ, ಒಳ್ಳೆ ಕ್ವಾಲಿಟಿದು ಬಳಸಿ. ಆ್ಯಂಡ್ ಫ್ರೈಡ್ ಐಟಮ್ಸ್ನ ಬಿಟ್ಬಿಡಿ. ಸೆಕೆಂಡು, ಶುಗರ್ ಐಟಮ್ಸ್ನ ಕಡಿಮೆ ಮಾಡಿಬಿಡಿ ಅಥವಾ ಬಿಟ್ಬಿಡಿ. ನಾನೀಗ ನಮ್ಮ ಮನೇಲಿ ಜಾಗ್ರಿ ಯೂಸ್ ಮಾಡ್ತಾಯಿದ್ದೀವಿ. ಜಾಗ್ರಿ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ದಿನಕ್ಕೆ 1 ಸ್ಪೂನಷ್ಟು, ಜಾಸ್ತಿ ಅಂದರೆ 1 ಸ್ಪೂನು, ನಾನು ಹಾಕ್ಕೊಳ್ಳೋದು ಅರ್ಧ ಸ್ಪೂನು ಹಾಲಿಗೆ. ಸಂಜೆ ಏನಾದರೂ ಕುಡಿದ್ರೆ ಇನ್ನು ಅರ್ಧ ಸ್ಪೂನು. ಸೊ 1 ಸ್ಪೂನಷ್ಟು ಜಾಗ್ರಿ ತೊಗೊಳ್ತೀನಿ. ಸಾನುಗೂ ಅದೇ ಕೊಡೋದು. ಮತ್ತು ಪ್ರಾಸೆಸ್ಡ್ ಫುಡ್ಡು, ಈಗ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಸಾಲ್ಟ್ ಕೂಡ ಪ್ರಾಸೆಸ್ಡೇ. ಸಾಲ್ಟು, ಮೈದಾ, ಈಗ ಬರೋವಂಥ ಗೋಧಿ ಹಿಟ್ಟು ಅದರಲ್ಲೂ ಏನಾದರೂ ಮಿಕ್ಸ್ ಮಾಡಿರ್ತಾರೆ. ಅದ್ರ ಬದಲು ನಾವು ಗೋಧಿ ತೊಗೊಂಡು ಬೀಸಿಸ್ಬೇಕು, ರಾಗಿ ತೊಗೊಂಡು ಬೇಯಿಸಿಸ್ಬೇಕು. ಈ ಥರ ನಾವು ಫಾಲೋ ಮಾಡಬೇಕು. ಪ್ರಾಸೆಸ್ಡ್ ಫುಡ್ಡು, ಪ್ರಿಸರ್ವ್ಡ್ ಫುಡ್ಡು, ಈಗ ಪ್ಯಾಕೆಟ್ ಫುಡ್ ತಂದ್ಬಿಟ್ಟು ನಾವು ಕುಕ್ ಮಾಡಿ ಇನ್ಸ್ಟೆಂಟಾಗಿ ತಿಂತೀವಲ್ವ, ಆ ಥರದ್ದು ಬಿಟ್ಬಿಡಿ. ಬೆಳಿಗ್ಗೆ ಹೊತ್ತು ಚೆನ್ನಾಗಿ ತಿಂಡಿ ಮಾಡಿ ಅದಾದಮೇಲೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಆವಾಗ ನಿಮಗೆ ಎನರ್ಜಿ ಬೇಕು, ಚೆನ್ನಾಗಿ ಊಟ ಮಾಡಿ. ಅದು ಊಟ ಮಾಡಿದ್ಮೇಲೆ ಒಂದು ಕಡೆ ಕೂತ್ಕೊಂಡ್ಬಿಡೋದು ಅಥವಾ ಮಲ್ಕೊಂಡ್ಬಿಡೋದು ಮಾಡಬೇಡಿ. ಇದು 3 ಹೊತ್ತು ಅಪ್ಲೈ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಊಟ ಮಾಡಿ ನಿಮ್ಗೆ ಏನು ಬೇಕೋ ಮಾಡಿ. ನಮ್ಮ ಮನೇಲಿ ನಾನು ಯೂಶ್ವಲಿ ರೈಸೇ ಮಾಡೋದು ಮಧ್ಯಾಹ್ನದ ಹೊತ್ತು. ಲಿಮಿಟಾಗಿ ಚೆನ್ನಾಗಿ ಹೊಟ್ಟೆ ತುಂಬೋ ಅಂತೂ ಹೊಟ್ಟೆ ತುಂಬಿ ಭಾರ ಆಗೋ ಥರ ಅಂತೂ ಇದುವರೆಗೂ ನಾನು ಯಾವತ್ತೂ ಮಾಡಿಲ್ಲ. ಆ ಥರ ಮಾಡಿದ್ರೆ ರಾತ್ರಿ ನನಗೆ ಊಟ ಮಾಡೋಕ್ಕಾಗೋದಿಲ್ಲ, ಆವಾಗ ನಾನು ಸ್ಕಿಪ್ ಮಾಡಿರ್ತೀನಿ. ಸೊ ಆದಷ್ಟು ಸ್ವಲ್ಪ ಇನ್ನೂ ಹೊಟ್ಟೆ ಖಾಲಿ ಇದೆ ಅನ್ನೋ ಅಷ್ಟು ಮಾತ್ರನೇ ಮಾಡಿ. ಮಾಡಿದ್ಮೇಲೆ ಇನ್ನೂ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಮಾಡಬೇಡಿ. ಸ್ವಲ್ಪ ಏನಾದರೂ ಆ್ಯಕ್ಟಿವಿಟಿ ಮಾಡಿ. ಆ್ಯಂಡ್ ರಾತ್ರಿಗೂ ಕೂಡ ಅಷ್ಟೇ, ಆದಷ್ಟು ಬೇಗ ಊಟ ಮಾಡಿ. ಊಟ ಮಾಡಿದ ತಕ್ಷಣ ರಾತ್ರಿನೂ ಅಷ್ಟೇ ತುಂಬ ಹೆವಿ ಮೀಲ್ ಮಾಡಬಾರ್ದು. ರಾತ್ರಿ ಕೂಡ ಊಟ ನೀವು ಮಲ್ಕೊಳ್ಳೋದಕ್ಕಿಂತ 2 ಅವರ್ ಮುಂಚೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಮಾಡಿ, ಇಲ್ಲ ಅಂದರೆ ಅಟ್ಲೀಸ್ಟ್ 1.5 ಅವರ್ ಆದರೂ ಬೇಗ ಮಾಡಿ. ನಾನು 8:30 ಮಾಡೋಕ್ಕೆ ಟ್ರೈ ಮಾಡ್ತೀನಿ. 10 ಗಂಟೆಗೆ ಬೆಡ್ಗೆ ಬರ್ತೀನಿ. ಆ್ಯಂಡ್ ಊಟ ಮಾಡಿದ್ಮೇಲೆ ಪ್ರತಿ ಸಾರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ವಾಕ್ ಮಾಡಿ. ಇಷ್ಟು ಮಾಡಿದಾಗ ನಿಮಗೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂದರೆ 3 ಮೀಲ್ಸ್ನ 4 ಮೀಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಎಷ್ಟು ತಿಂತಾಯಿದ್ರೂ ಅದರಲ್ಲಿ ಒಂದು ಭಾಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಟೈಮು ಹೆಚ್ಚಿಗೆ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಇಷ್ಟು ವರ್ಕ್ ಆಗುತ್ತೆ. ಒಂದು ಸಾರಿ ಫಾಲೋ ಮಾಡಿ ನೋಡಿ, ಡೆಡಿಕೇಟೆಡಾಗಿ ಮಾಡಿ ನೋಡಿ. ನಾನು ಬೇರೆ ಇನ್ನೇನು ಆ್ಯಡ್ ಮಾಡ್ತಾ ಇಲ್ಲ. ನೀವು ಬರೀ ತರಕಾರಿ ತೊಗೊಳ್ಳಿ, ಬರೀ ಫ್ರೂಟ್ಸ್ ತೊಗೊಳ್ಳಿ ಅಂತ. 4 ಮೀಲ್ಸ್ ಮಾಡಿ ಅಂತ ಹೇಳಿದೆ ಅಲ್ವಾ. 3 ಮೀಲ್ಸು ತಿಂಡಿ, ಊಟ, ರಾತ್ರಿ ಊಟ. ಮಧ್ಯ ಅದರ ಊಟದ ಮಧ್ಯೆ, ರಾತ್ರಿ ಊಟದ ಮಧ್ಯೆ 1 ಮೀಲು ನೀವು ಸಲಾಡು, ಫ್ರೂಟನ್ನು ಸೇರಿಸ್ಕೊಳ್ಳಿ. ನಾನು ಯೂಶ್ವಲಿ ಹಾಗೆ ಮಾಡೋದು. ಸಂಜೆ ಹೊತ್ತು ತುಂಬಾ ಅಪರೂಪ ಕಾಫಿ ಟೀ ಏನಾದರೂ ಕುಡಿಯೋದು. ಸಿಂಪಲ್ಲಾಗಿ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಇಷ್ಟು ಹೇಳ್ತಾರೆ. ಊಟ ತಿಂಡಿ ಆದಮೇಲೆ ಮಿನಿಮಮ್ 1000 ಸ್ಟೆಪ್ಸ್ ಮಾಡೋದ್ರಿಂದ, ನಾವು ವಾಚ್ ಹಾಕ್ಕೊಂಡು ನೋಡ್ತೀವಲ್ವ ಅದರಲ್ಲಿ, ಸೊ ವಾಕ್ ಮಾಡಬೇಕು, ಬ್ರಿಸ್ಕ್ ವಾಕ್ ಮಾಡಬೇಕು. 1000 ಸ್ಟೆಪ್ಸ್ ಆದಾಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿ ನೋಡಿ.
ಇವತ್ತು ರಾತ್ರಿ ಅಡುಗೆಗೆ ಬೆಂಡಿ ಮಸಾಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನಿಮ್ಮ ಜೊತೆ ಮೊದಲು ಕೂಡ ಶೇರ್ ಮಾಡಿದ್ದೀನಿ. ನಾರ್ತ್ ಇಂಡಿಯನ್ ಡಿಶ್ ಇದು. ಹಾಗಾಗಿ ಈ ಮಸಾಲೆ ನಾವೇನು ಮಾಡ್ಕೊಳ್ತೀವೋ ಅದು ನಾರ್ತ್ ಇಂಡಿಯನ್ ಡಿಶ್ಗಳಿಗೆ ಸೇಮ್ ಮಸಾಲೆ ಇರುತ್ತೆ. ಇದಕ್ಕೆ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಅಥವಾ ಚಿಕನ್ನ ಹಾಕ್ಕೊಂಡು ಕೂಡ ಮಾಡ್ಬೋದು. ಸೊ ಇದು ಎಲ್ಲ ಗೊಜ್ಜುಗಳಿಗೂ ಕಾಮನ್ನು. ನಾವು ಇದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡು ಆಮೇಲೆ ಇದನ್ನು ರುಬ್ಕೊಳ್ಬೇಕು. ಆದಷ್ಟು ಗಟ್ಟಿಯಾಗೇನೆ, ನೀರೇನು ಹಾಕೋ ನೆಸಸರಿ ಇರೋದಿಲ್ಲ. ಸೊ ಈಗ ಏನೇನು ಹಾಕಿದೆ ಅಂತ ನೋಡಿದ್ರಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಒಂದು 4 ಕ್ಯಾಶು. ಟೊಮ್ಯಾಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಆಮೇಲೆ ಇದನ್ನು ತೆಗೆದುಕೊಂಡು ನಾನು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ. ಇಷ್ಟು ಶುಂಠಿನ ಹಾಕ್ಕೊಳ್ತೀನಿ. ಅದೇ ಪ್ಯಾನಲ್ಲಿ ಬೆಂಡೆಕಾಯಿನ ಇವತ್ತು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಲ್ಲೇ ಕುಕ್ ಆಗಬೇಕು. ನಾವು ಆಮೇಲೆ ಗೊಜ್ಜಲ್ಲಿ ಹಾಕಿ ಕುಕ್ ಮಾಡೋ ಹಾಗಿಲ್ಲ. ನೆಕ್ಸ್ಟು ಎಣ್ಣೆ ಹಾಕಿದೆ, ಬೆಣ್ಣೆ ಹಾಕಿದೆ, ಈರುಳ್ಳಿ ಸ್ವಲ್ಪ ಅಷ್ಟೇ. ಈಗ ಡ್ರೈ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಮೊದಲೇ ಹಾಕಿದೆ ಮಸಾಲೆಗೆ, ಚಿಲ್ಲಿ ಪೌಡರ್, ಗರಂ ಮಸಾಲ ಇಷ್ಟನ್ನು ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಎಣ್ಣೆ ಬಿಡೋ ಅಷ್ಟು ಫ್ರೈ ಮಾಡಿಕೊಂಡು ಕುಕ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಎಣ್ಣೆ ಬಿಡುತ್ತೆ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ಕೊನೆಯಲ್ಲಿ ನಾನು ಕಸೂರಿ ಮೇಥಿ, ಉಪ್ಪು, ಬೆಂಡೆಕಾಯಿ ಸೇರಿಸಿ 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡು ಮಿಕ್ಸ್ ಮಾಡೋ ಥರ ಒಂದು ಮಸಾಲೆ ಎಳ್ಕೊಳ್ಳೋ ಥರ ಆಗುತ್ತೆ. ಆಮೇಲೆ ಆಫ್ ಮಾಡ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್. ಯಾವುದೇ ಒಂದು ಪಾಯಿಂಟ್ ಲೈಕ್ ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು, ಅಥವಾ ನಾನು ಇವತ್ತು ಮಾಡಿರೋ ರೆಸಿಪಿ ಆಗಿರ್ಬೋದು, ಅಥವಾ ಬ್ಯಾಡ್ಮಿಂಟನ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಆಗಿರ್ಬೋದು. ನಿಮ್ಗೆ ಯಾವುದೇ ಪಾಯಿಂಟ್ ಒಂದು ಇಷ್ಟ ಆಗಿದ್ರು ಲೈಕ್ ಮಾಡಿ. ಯಾವುದೇ ಪಾಯಿಂಟ್ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಇದರ ಜೊತೆ ಇವತ್ತು ಚಪಾತಿ ಮಾಡಿದ್ದೆ, ಸೂಪರಾಗಿತ್ತು.